ಟುಡೇ ಐ ಫೈನಲಿ ಕ್ರಿಮ್ಡ್ ಮೈ ಹೇರ್. ನನ್ನ ಹತ್ರ ಯಾವುದೇ ಟೂಲ್ಸ್ ಇರಲಿಲ್ಲ, ಸೊ ಅದಕ್ಕೆ 3 hours ಬ್ರೈಡ್ ಮಾಡಿ ಬಿಟ್ಟಿದ್ದೆ. ಸೊ ಈ ಥರ ಆಯಿತು. ಐ ಆಮ್ ರಿಯಲಿ ಹ್ಯಾಪಿ ವಿತ್ ದಿ ರಿಸಲ್ಟ್. ಇವತ್ತು ಇಂಡಿಪೆಂಡೆನ್ಸ್ ಡೇ, July 4th US ಅಲ್ಲಿ. ಸೊ ಫೈರ್ ವರ್ಕ್ಸ್ ಇರುತ್ತೆ. ಅದು ಬಿಗ್ಗೆಸ್ಟ್ ಫೈರ್ ವರ್ಕ್ ಹೋಲ್ ಇಯರ್ ಅಂತ ಹೇಳ್ತಾರೆ. ನ್ಯೂ ಇಯರ್ ಬಿಟ್ಟರೆ ಇವಾಗ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಅಲ್ಲಿಗೆ ರೆಡಿ ಆಗ್ತಾ ಇದ್ದೀನಿ ಹೋಗೋದಕ್ಕೆ ಅಂತ. ಆಫ್ಟರ್ ಸೋ ಲಾಂಗ್ ಟೈಮ್ ನನ್ನ ಹೇರಿಗೆ ಒಂದು ಬೇರೆ ಥರ ಲುಕ್ನ ಕೊಟ್ಟಿದ್ದೀನಿ. ಫಸ್ಟ್ ಟೈಮ್ ಟ್ರೈ ಮಾಡಿರೋದು. ನನಗೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ದಿಸ್ ಈಸ್ ಮೈ ಔಟ್ಲುಕ್. ಫಸ್ಟ್ ಐ ಥಾಟ್ ಆಫ್ ವೇರಿಂಗ್ ಹೀಲ್ಸ್, ಆಮೇಲೆ ರಿಯಲೈಸ್ ಆಯಿತು ಅಲ್ಲಿ ಕಂಫರ್ಟಬಲ್ ಆಗಿರಲ್ಲ. ಯಾಕಂದರೆ ನಾನು ಬಸ್ ಮತ್ತು ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕು, ಸಿಕ್ಕಾಪಟ್ಟೆ ಕ್ರೌಡ್ ಇರತ್ತೆ ಅಂತ. ಸೊ ಅದಕ್ಕೆ ಶೂಸ್ನ ಹಾಕ್ಕೊಂಡು ಹೊರಟೆ ನಾನು. ಆ್ಯಂಡ್ ಫೈನಲಿ ದಿಸ್ ಈಸ್ ಮೈ ಲುಕ್. ಇವತ್ತು ಎಲ್ರಿಗೂ ರಜಾ ಇರೋದ್ರಿಂದ ಎಷ್ಟೊಂದು ಜನ ಬಂದಿರ್ತಾರೆ. ಬೆಳಿಗ್ಗೆನೇ ಹೋಗಿ ಅಲ್ಲಿ ಪಿಕ್ನಿಕ್ ಮ್ಯಾಟ್ ಎಲ್ಲ ಹಾಕ್ಕೊಂಡು ಕೂತಿರ್ತಾರೆ. ಪ್ಲೇಸ್ನ ರಿಸರ್ವ್ ಮಾಡ್ಕೊಂಡಿರ್ತಾರೆ. ಸುತ್ತ ಎಲ್ಲೆಲ್ಲಿ ಕಾಣುತ್ತೆ ಅಲ್ಲ ಅಲ್ಲಿಂದ. ಆ್ಯಂಡ್ ದಿಸ್ ಈವ್ನಿಂಗ್ ವಾಸ್ ಸೋ ಬ್ಯೂಟಿಫುಲ್. ಆ್ಯಂಡ್ ಇವತ್ತು ರಾತ್ರಿ 8 ಗಂಟೆ ಆದಮೇಲೆ ಟ್ರೈನ್ಸ್ ಮತ್ತು ಬಸ್ ಏನಿದೆ ಅಲ್ಲ MBT ಇದು ಅದೆಲ್ಲ ಫ್ರೀ ಇರುತ್ತೆ. ಬಾಸ್ಟನಿಗೆ ಬಂದಾಗಿಂದ ಫಸ್ಟ್ ಟೈಮ್ ಇಷ್ಟೊಂದು ಕ್ರೌಡ್ನ ನಾನು ನೋಡ್ತಿರೋದು. ಟ್ರೈನ್ ಹತ್ಲಿಕ್ಕಾಗಲಿ, ಟ್ರೈನ್ ಸ್ಟೇಷನಲ್ಲಾಗಲಿ, ಅಲ್ಲಿಗೆ ಹೋದ್ಮೇಲೆ ಒಂದು ಓ ಮೈ ಗಾಡ್, ಇದು ಜಸ್ಟ್ ಒಂದು ಸ್ಪಾಟಲ್ಲಿ ಇಷ್ಟು ಜನ ಇದ್ದರು. ಆ್ಯಂಡ್ ಬೇರೆ ಬೇರೆ ಸ್ಪಾಟ್ಸಲ್ಲಿ ಎಷ್ಟು ಜನ ಇರ್ತಾರೆ ಅಂತ ಥಿಂಕ್ ಮಾಡ್ತಿದ್ದೆ ನಾನು. ಆ್ಯಂಡ್ ಸಮ್ ರೀಸನ್ ಇದು ನನಗೆ ನಮ್ಮ ಜಾತ್ರೆ ದಸರಾ ಟೈಮಲ್ಲಿ ಜನ ನೋಡ್ತೀವಲ್ಲ ಆ ಥರ ಅನಿಸ್ತಿತ್ತು. ಐ ಶುಡ್ ರಿಯಲಿ ಅಪ್ರಿಷಿಯೇಟ್ ದಿ ಸೇಫ್ಟಿ ಮೆಜರ್ಮೆಂಟ್ಸ್ ದಟ್ ಐ ಸಾ ಆನ್ ದಟ್ ಡೇ. ಎಲ್ಲಿ ನೋಡಿದ್ರು ಕಾಪ್ಸ್ ಇದ್ದರು. ಆ್ಯಂಡ್ ಸುತ್ತ ರೋಡ್ಸ್ ಏನಿತ್ತಲ್ಲ ಅದು 0 ಡ್ರೈವ್ ರೋಡ್ ಆಗಿತ್ತು. ಸೊ ನಡ್ಕೊಂಡು ಹೋಗೋರಿಗೆ ಈಸಿ ಆಗುತ್ತೆ ಅಂತ. ಜನ ರೋಡಲ್ಲಷ್ಟೇ ಕಾಯ್ತಿರ್ಲಿಲ್ಲ ಇದನ್ನ ನೋಡೋದಕ್ಕೆ. ಇಲ್ಲಿ ಲೈಟ್ಸ್ ಕಾಣ್ತಿದೆ ಅಲ್ಲ ನೀರಲ್ಲ, ಅದೆಲ್ಲ ಕಯಾಕ್ಸ್ ಅದರೊಳಗೆ ಕುತ್ಕೊಂಡು ಕೂಡ ವೆಯ್ಟ್ ಮಾಡ್ತಾಯಿದ್ರು.